ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿ, ನೀವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀವಿ. ಮತ್ತ್ಯಾಕೆ ನಮ್ಮನ್ನು ಕೊಲ್ಬೇಕು ನೀವು? ನಮ್ಮ ಸಾವಿಂದ ನಿಮಗೇನ್ ಲಾಭ? ನಿಮ್ಮಿಂದ ಆಗ್ತಿರೋ ನಷ್ಟನ ತಡೆದ್ರೆ ಅದೇ ನಮ್ಗೆ ಬಹು ದೊಡ್ಡ ಲಾಭ. ಏಯ್, ಏನ ಕಣಿ ಕೇಳ್ತೀರಾ? ಇವನ್ ಬದುಕಿರೋ ಅಷ್ಟು ದಿನ ನಂಗೆ ನೆಮ್ಮದಿ ಇಲ್ಲ, ಮುಗಿಸ್ಬಿಡ್ರು. ಏಯ್, ಇವ್ರಿಬ್ರನ್ನ ಜೀವಂತ ಸುಟ್ಬಿಟ್ರು. ಯಾರೋ ನೀನು? ಭೈರವ, ಕಾಲ ಭೈರವ. ಇಲ್ಲಿಗೆ ಯಾಕೆ ಬಂದೆ? ಅದನ್ನೇ ನಾನು ಕೇಳ್ತಿದ್ದೀನಿ. ಇಲ್ಲಿಗೆ ಯಾಕೆ ಬಂದ್ರಿ? ಈ ಜಾಗ ಸ್ಮಶಾನಕ್ಕೆ ಸೇರಿದ್ದು. ಈ ಸ್ಮಶಾನ ಜಾಗ ಎಲ್ಲ ನಂದು. ಆ ಸ್ಮಶಾನ ನಿನ್ ಜಾಗನ? ನೀನೇನ್ ಭೂತನೋ ಪ್ರೇತನೋ? ಭೂತ ಪ್ರೇತಗಳಿಗೆ ಮುಕ್ತಿ ಕೊಡೋ ಭೂತನಾಥ. ಸತ್ತವರಿಗೆ ಮೋಕ್ಷ ನೀಡೋ ಸೋಮನಾಥ. ಭಕ್ತರ ಪಾಲಿನ ಕೈಲಾಸನಾಥ. ಶಿಷ್ಟರ ಪಾಲಿನ ಅಮರನಾಥ. ದುಷ್ಟರ ಪಾಲಿನ ಪ್ರಳಯ ರುದ್ರನಾಥ. ಆ ಸ್ಮಶಾನದ ಕಾವಲುಗಾರ. ಕಾವಲುಗಾರನ್ಗೆ ಇಷ್ಟೊಂದು ಬಿರುದುಗಳ? ನಾವೆಲ್ಲೋ ನೀನೇ ಪ್ರಳಯ ರುದ್ರ ಅಂತ ಅನ್ಕೋಬಿಟ್ಟಿದ್ವಿ. ಈಗ ಈ ಎರಡನ ಬೀಳುತ್ತೆ, ನಾಳೆ ಬೆಂಕಿ ಇಡುವಂತೆ. ಈಗ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ಈ ಎರಡು ಏನಾಗೋ ಜೊತೆ ನಿನ್ನೇನೋ ಬೀಳುತ್ತೆ. 3 ಹೆಣಗಳು ಹದ್ದು ಕಾಗೆಗಳಿಗೆ ಆಹಾರ ಹಾಕ್ತೀರ. ಭೈರವ, ಇವ್ರು ಏನ್ ಮಾಡಕ್ಕೂ ಹೇಸವ್ರಲ್ಲ. ಇಷ್ಟೊಂದು ಜನ ಇದ್ದಾರೆ, ನಮ್ಮನ್ನ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಡುವೆ ನಮಗ್ ಸಹಾಯ ಮಾಡಕ್ ಬಂದು ನಿನ್ನ ಪ್ರಾಣ ಯಾಕೆ ಕಳ್ಕೋತೀಯ? ದಯವಿಟ್ಟು ಹೊರಟು ಹೋಗು. ಹೌದಣ್ಣ, ನಿಮ್ ಜೀವ ಆದ್ರೂ ಉಳಿಲಿ, ದಯವಿಟ್ಟು ಹೊರಟೋಗಿ. ತಾಯಿ ಮನಸ್ಸು ಮಾಡಿದ್ರೆ ನಿಮ್ಮ ಯಜಮಾನ್ರೆ ಇವ್ರನ್ನೆಲ್ಲ ಯಮಲೋಕ ಕಟ್ಟಬಹುದು. ಆದ್ರೆ ಅವರು ನಾನ್ ಸಹಾಯ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ನಿಮ್ಮ ಕೂದಲು ಕೊಂಕದ ಹಾಗೆ ನಿಮ್ಮನ್ನು ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು. ಏನು ಹೆದರಬೇಡಿ. ಏನ ನಮ್ಮನ್ನೇ ಯಮಲೋಕ ಕಟ್ತೀನಿ ಅಂತ ಹೇಳ್ತೀಯಾ? ಇಷ್ಟು ಮಾತಾಡಕ್ಕೆ ನಿನ್ನ ಬಿಟ್ಟಿದೆ ತಪ್ಪಾಯ್ತು. ಏಯ್, ಮೊದ್ಲು ಇವನೇ ಸುಟ್ಟಾಕ್ರೋ.
ಇವತ್ತು ನಮ್ಮ ಪ್ರಾಣ ಉಳಿಸಿದ ಪರಮಾತ್ಮ ನೀವು. ಆಪತ್ ಕಾಲದಲ್ಲಿ ಬಂದು ನಮ್ಮ ಮಾನ ಉಳಿಸಿದ್ದೀರಿ. ನಿಮ್ಗೆ ಋಣನ ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಏನ್ ತಾಯಿ ಋಣಗಿಣ ಅಂತೀರ? ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು ಮನುಷ್ಯತ್ವ ಅಲ್ವೇ? ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನ ನೋಡ್ದಂಗಾಗ್ತಿದೆ. ಅಲ್ಲ, ಹೋಗಿ ಹೋಗಿ ನಿಮ್ಮನ್ನ ಕೊಲ್ಲಕ್ ಬಂದ್ರಲ್ಲ ಆ ನೀಚರು. ತಗೊಳ್ಳಿ ತಾಯಿ, ನಿಮ್ಮ ಆಸ್ತಿ. ಬೇಡ ಭೈರವ, ಇದನ್ನ ನೀವೇ ಇಟ್ಕೊಳ್ಳಿ. ಹೌದು ಅಣ್ಣ, ನಮ್ಮ ಪ್ರಾಣ ಉಳಿಸಿದ್ದಕ್ಕೆ ನಿಮಗೆ ಏನು ಕೊಟ್ರು ಕಡಿಮೆನೆ. ವಾ, ಏನ್ ನೀವು ನನ್ನ ಪ್ರಾಮಾಣಿಕತೆಗೆ ಬೆಲೆ ಕಟ್ತಿದ್ದೀರಾ? ಛೇ ಛೇ, ತಪ್ಪು ತಿಳಿಬೇಡಿ ಭೈರವ. ನೀವು ಮಾಡಿದ ಸಹಾಯಕ್ಕೆ ನಮ್ಮದೊಂದು ಸಣ್ಣ ಉಡುಗೊರೆ ಅಂತ ತಿಳ್ಕೊಳ್ಳಿ. ಮಾಡಿದ ಕೆಲಸಕ್ಕೆ ಕೂಲಿ ಪಡೆಯೋದು, ಮಾಡಿದ ಉಪಕಾರಕ್ಕೆ ಉಡುಗೊರೆ ಪಡೆಯೋದು ಎರಡೂ ಒಂದೇ. ನಿಮ್ಮ ಆಸ್ತಿ ನನಗೆ ಬೇಡ, ತಗೊಳ್ಳಿ.